ಕಾಮಗಾರಿ ಪೂರ್ಣಗೊಳ್ಳದೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದ ಚೌಳಗೆರೆ ಟೋಲ್ ಗೇಟ್ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಸನದ ಚೌಳಗೆರೆಯಲ್ಲಿ ಟೋಲ್ ಬೂತ್ ಮುಂದೆ ಪ್ರೊಟೆಸ್ಟ್ಗೆ ಮುಂದಾಗಿರೋದು ಸ್ಥಳೀಯರು. ಟೋಲ್ ಗುತ್ತಿಗೆದಾರನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಟೋಲ್ ಗೇಟ್ಗೆ ಮುತ್ತಿಗೆ ಹಾಕೋದಕ್ಕೆ ಜನ ಮುಂದಾಗಿದ್ದಾರೆ. ಕಾರಣ ಇನ್ನು ಕಾಮಗಾರಿ ಪೂರ್ಣಗೊಂಡಿಲ್ಲ, ಆಗಲೇ ಇವರು ಟೋಲ್ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮೇಲಾಗಿ ಸ್ಥಳೀಯರಿಗೆ ಟೋಲ್ ಸಂಗ್ರಹ ಮಾಡಬಾರದು ಅನ್ನುವಂತಹ ವಿಚಾರ ಬೇರೆ. ಜಯ ಕರ್ನಾಟಕ ಹಾಗೂ ಸ್ಥಳೀಯರಿಂದ ಪ್ರತಿಭಟನೆ ನಡೀತಾ ಇದೆ. ರಸ್ತೆ ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಎಲ್ಲ ಪ್ರತಿಭಟನಾಕಾರರು. ಶಾಸಕ ಸಿಮೆಂಟ್ ಮಂಜು ವಿರುದ್ಧನೂ ಕೂಡ ಜನರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಗಿ ಟೋಲ್ ವಸೂಲು ಮಾಡುತ್ತಿರುವ ಅಧಿಕಾರಿಗಳಿಗೆ ಅಕ್ರಮವಾಗಿ ಟೋಲ್ ಯಾರಿಗೆ ಕುಡಿಯೋ ನೀರಿಲ್ಲ, ಟೋಲ್ ನೀರಿಲ್ಲ, ಒಂದು ಟಾಯ್ಲೆಟ್ ಇಲ್ಲ, ಒಂದು ಆಂಬುಲೆನ್ಸ್ ಹೋಗಿ ಜಾಗಿಲ್ಲ, ರೋಡ್ಗಳು ಕ್ಲಿಯರ್ ಇಲ್ಲ. ಏನ್ ಮಾಡ್ತೀರಿ? ಕಾಮಗಾರಿ ಪೂರ್ಣಗೊಳ್ಳದೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದ ಚೌಳಗೆರೆ ಟೋಲ್ ಗೇಟ್ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಸನದ ಚೌಳಗೆರೆಯಲ್ಲಿ ಟೋಲ್ ಬೂತ್ ಮುಂದೆ ಪ್ರೊಟೆಸ್ಟ್ಗೆ ಮುಂದಾಗಿರೋದು ಸ್ಥಳೀಯರು. ಟೋಲ್ ಗುತ್ತಿಗೆದಾರನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಟೋಲ್ ಗೇಟ್ಗೆ ಮುತ್ತಿಗೆ ಹಾಕೋದಕ್ಕೆ ಜನ ಮುಂದಾಗಿದ್ದಾರೆ. ಕಾರಣ ಇನ್ನು ಕಾಮಗಾರಿ ಪೂರ್ಣಗೊಂಡಿಲ್ಲ, ಆಗಲೇ ಇವರು ಟೋಲ್ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮೇಲಾಗಿ ಸ್ಥಳೀಯರಿಗೆ ಟೋಲ್ ಸಂಗ್ರಹ ಮಾಡಬಾರದು ಅನ್ನುವಂತಹ ವಿಚಾರ ಬೇರೆ. ಜಯ ಕರ್ನಾಟಕ ಹಾಗೂ ಸ್ಥಳೀಯರಿಂದ ಪ್ರತಿಭಟನೆ ನಡೀತಾ ಇದೆ. ರಸ್ತೆ ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಎಲ್ಲ ಪ್ರತಿಭಟನಾಕಾರರು. ಶಾಸಕ ಸಿಮೆಂಟ್ ಮಂಜು ವಿರುದ್ಧನೂ ಕೂಡ ಜನರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಗಿ ಟೋಲ್ ವಸೂಲು ಮಾಡುತ್ತಿರುವ ಅಧಿಕಾರಿಗಳಿಗೆ ಅಕ್ರಮವಾಗಿ ಟೋಲ್ ಯಾರಿಗೆ ಕುಡಿಯೋ ನೀರಿಲ್ಲ, ಟೋಲ್ ನೀರಿಲ್ಲ, ಒಂದು ಟಾಯ್ಲೆಟ್ ಇಲ್ಲ, ಒಂದು ಆಂಬುಲೆನ್ಸ್ ಹೋಗಿ ಜಾಗಿಲ್ಲ, ರೋಡ್ಗಳು ಕ್ಲಿಯರ್ ಇಲ್ಲ. ಏನ್ ಮಾಡ್ತೀರಿ? ಕಾಮಗಾರಿ ಪೂರ್ಣಗೊಳ್ಳದೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದ ಚೌಳಗೆರೆ ಟೋಲ್ ಗೇಟ್ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಸನದ ಚೌಳಗೆರೆಯಲ್ಲಿ ಟೋಲ್ ಬೂತ್ ಮುಂದೆ ಪ್ರೊಟೆಸ್ಟ್ಗೆ ಮುಂದಾಗಿರೋದು ಸ್ಥಳೀಯರು. ಟೋಲ್ ಗುತ್ತಿಗೆದಾರನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಟೋಲ್ ಗೇಟ್ಗೆ ಮುತ್ತಿಗೆ ಹಾಕೋದಕ್ಕೆ ಜನ ಮುಂದಾಗಿದ್ದಾರೆ. ಕಾರಣ ಇನ್ನು ಕಾಮಗಾರಿ ಪೂರ್ಣಗೊಂಡಿಲ್ಲ, ಆಗಲೇ ಇವರು ಟೋಲ್ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮೇಲಾಗಿ ಸ್ಥಳೀಯರಿಗೆ ಟೋಲ್ ಸಂಗ್ರಹ ಮಾಡಬಾರದು ಅನ್ನುವಂತಹ ವಿಚಾರ ಬೇರೆ. ಜಯ ಕರ್ನಾಟಕ ಹಾಗೂ ಸ್ಥಳೀಯರಿಂದ ಪ್ರತಿಭಟನೆ ನಡೀತಾ ಇದೆ. ರಸ್ತೆ ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಎಲ್ಲ ಪ್ರತಿಭಟನಾಕಾರರು. ಶಾಸಕ ಸಿಮೆಂಟ್ ಮಂಜು ವಿರುದ್ಧನೂ ಕೂಡ ಜನರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಗಿ ಟೋಲ್ ವಸೂಲು ಮಾಡುತ್ತಿರುವ ಅಧಿಕಾರಿಗಳಿಗೆ ಅಕ್ರಮವಾಗಿ ಟೋಲ್ ಯಾರಿಗೆ ಕುಡಿಯೋ ನೀರಿಲ್ಲ, ಟೋಲ್ ನೀರಿಲ್ಲ, ಒಂದು ಟಾಯ್ಲೆಟ್ ಇಲ್ಲ, ಒಂದು ಆಂಬುಲೆನ್ಸ್ ಹೋಗಿ ಜಾಗಿಲ್ಲ, ರೋಡ್ಗಳು ಕ್ಲಿಯರ್ ಇಲ್ಲ. ಏನ್ ಮಾಡ್ತೀರಿ? ಕಾಮಗಾರಿ ಪೂರ್ಣಗೊಳ್ಳದೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದ ಚೌಳಗೆರೆ ಟೋಲ್ ಗೇಟ್ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಸನದ ಚೌಳಗೆರೆಯಲ್ಲಿ ಟೋಲ್ ಬೂತ್ ಮುಂದೆ ಪ್ರೊಟೆಸ್ಟ್ಗೆ ಮುಂದಾಗಿರೋದು ಸ್ಥಳೀಯರು. ಟೋಲ್ ಗುತ್ತಿಗೆದಾರನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಟೋಲ್ ಗೇಟ್ಗೆ ಮುತ್ತಿಗೆ ಹಾಕೋದಕ್ಕೆ ಜನ ಮುಂದಾಗಿದ್ದಾರೆ. ಕಾರಣ ಇನ್ನು ಕಾಮಗಾರಿ ಪೂರ್ಣಗೊಂಡಿಲ್ಲ, ಆಗಲೇ ಇವರು ಟೋಲ್ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ.
ಇದು ಎಷ್ಟರ ಮಟ್ಟಿಗೆ ಸರಿ? ಮೇಲಾಗಿ ಸ್ಥಳೀಯರಿಗೆ ಟೋಲ್ ಸಂಗ್ರಹ ಮಾಡಬಾರದು ಅನ್ನುವಂತಹ ವಿಚಾರ ಬೇರೆ. ಜಯ ಕರ್ನಾಟಕ ಹಾಗೂ ಸ್ಥಳೀಯರಿಂದ ಪ್ರತಿಭಟನೆ ನಡೀತಾ ಇದೆ. ರಸ್ತೆ ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಎಲ್ಲ ಪ್ರತಿಭಟನಾಕಾರರು. ಶಾಸಕ ಸಿಮೆಂಟ್ ಮಂಜು ವಿರುದ್ಧನೂ ಕೂಡ ಜನರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಗಿ ಟೋಲ್ ವಸೂಲು ಮಾಡುತ್ತಿರುವ ಅಧಿಕಾರಿಗಳಿಗೆ ಅಕ್ರಮವಾಗಿ ಟೋಲ್ ಒಂದು ವಾಶ್ರೂಮ್ ಇತ್ತ ಆಯ್ತು ಟೋಲ್ ಓಪನ್ ಮಾಡಿ ಓಕೆ ನಿಮಿಷ ಯಾರಿಗೆ ಕುಡಿಯೋ ನೀರು ಒಂದು ಟೋಲ್ ನೀರಿಲ್ಲ, ಒಂದು ಟಾಯ್ಲೆಟ್ ಇಲ್ಲ, ಒಂದು ಆಂಬುಲೆನ್ಸ್ ಹೋಗಿ ಜಾಗ ಇಲ್ಲ, ರೋಡ್ಗಳು ಕ್ಲಿಯರ್ ಇಲ್ಲ. ಏನ್ ಮಾಡ್ತೀರಿ? ಕಾಮಗಾರಿ ಪೂರ್ಣಗೊಳ್ಳದೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದ ಚೌಳಗೆರೆ ಟೋಲ್ ಗೇಟ್ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಸನದ ಚೌಳಗೆರೆಯಲ್ಲಿ ಟೋಲ್ ಬೂತ್ ಮುಂದೆ ಪ್ರೊಟೆಸ್ಟ್ಗೆ ಮುಂದಾಗಿರೋದು ಸ್ಥಳೀಯರು. ಟೋಲ್ ಗುತ್ತಿಗೆದಾರನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಟೋಲ್ ಗೇಟ್ಗೆ ಮುತ್ತಿಗೆ ಹಾಕೋದಕ್ಕೆ ಜನ ಮುಂದಾಗಿದ್ದಾರೆ. ಕಾರಣ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ, ಆಗಲೇ ಇವರು ಟೋಲ್ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮೇಲಾಗಿ ಸ್ಥಳೀಯರಿಗೆ ಟೋಲ್ ಸಂಗ್ರಹ ಮಾಡಬಾರದು ಅನ್ನುವಂತಹ ವಿಚಾರ ಬೇರೆ. ಜಯ ಕರ್ನಾಟಕ ಹಾಗೂ ಸ್ಥಳೀಯರಿಂದ ಪ್ರತಿಭಟನೆ ನಡೀತಾ ಇದೆ. ರಸ್ತೆ ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಎಲ್ಲ ಪ್ರತಿಭಟನಾಕಾರರು. ಶಾಸಕ ಸಿಮೆಂಟ್ ಮಂಜು ವಿರುದ್ಧನೂ ಕೂಡ ಜನರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಗಿ ಟೋಲ್ ವಸೂಲು ಮಾಡುತ್ತಿರುವ ಅಧಿಕಾರಿಗಳಿಗೆ ಅಕ್ರಮವಾಗಿ ಟೋಲ್ ವಾಶ್ರೂಮ್ ಇತ್ತ ಒಂದು ವಾಶ್ರೂಮ್ ಇತ್ತ ಆಯ್ತು ಟೋಲ್ ಓಪನ್ ಮಾಡಿ ಓಕೆ ನಿಮಿಷ ಯಾರಿಗೆ ಕುಡಿಯೋ ನೀರು ಒಂದು ಟೋಲ್ ನೀರಿಲ್ಲ, ಒಂದು ಟಾಯ್ಲೆಟ್ ಇಲ್ಲ, ಒಂದು ಆಂಬುಲೆನ್ಸ್ ಹೋಗಿ ಜಾಗ ಇಲ್ಲ, ರೋಡ್ಗಳು ಕ್ಲಿಯರ್ ಇಲ್ಲ. ಏನ್ ಮಾಡ್ತೀರಿ? ಕಾಮಗಾರಿ ಪೂರ್ಣಗೊಳ್ಳದೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದ ಚೌಳಗೆರೆ ಟೋಲ್ ಗೇಟ್ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಸನದ ಚೌಳಗೆರೆಯಲ್ಲಿ ಟೋಲ್ ಬೂತ್ ಮುಂದೆ ಪ್ರೊಟೆಸ್ಟ್ಗೆ ಮುಂದಾಗಿರೋದು ಸ್ಥಳೀಯರು. ಟೋಲ್ ಗುತ್ತಿಗೆದಾರನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಟೋಲ್ ಗೇಟ್ಗೆ ಮುತ್ತಿಗೆ ಹಾಕೋದಕ್ಕೆ ಜನ ಮುಂದಾಗಿದ್ದಾರೆ. ಕಾರಣ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ, ಆಗಲೇ ಇವರು ಟೋಲ್ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮೇಲಾಗಿ ಸ್ಥಳೀಯರಿಗೆ ಟೋಲ್ ಸಂಗ್ರಹ ಮಾಡಬಾರದು ಅನ್ನುವಂತಹ ವಿಚಾರ ಬೇರೆ. ಜಯ ಕರ್ನಾಟಕ ಹಾಗೂ ಸ್ಥಳೀಯರಿಂದ ಪ್ರತಿಭಟನೆ ನಡೀತಾ ಇದೆ. ರಸ್ತೆ ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಎಲ್ಲ ಪ್ರತಿಭಟನಾಕಾರರು. ಶಾಸಕ ಸಿಮೆಂಟ್ ಮಂಜು ವಿರುದ್ಧನೂ ಕೂಡ ಜನರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಗಿ ಟೋಲ್ ವಸೂಲು ಮಾಡುತ್ತಿರುವ ಅಧಿಕಾರಿಗಳಿಗೆ ಅಕ್ರಮವಾಗಿ ಟೋಲ್ ವಾಶ್ರೂಮ್ ಇತ್ತ ಒಂದು ವಾಶ್ರೂಮ್ ಇತ್ತ ಆಯ್ತು ಟೋಲ್ ಓಪನ್ ಮಾಡಿ ಓಕೆ ನಿಮಿಷ ಯಾರಿಗೆ ಕುಡಿಯೋ ನೀರು ಒಂದು ಟೋಲ್ ನೀರಿಲ್ಲ, ಒಂದು ಟಾಯ್ಲೆಟ್ ಇಲ್ಲ, ಒಂದು ಆಂಬುಲೆನ್ಸ್ ಹೋಗಿ ಜಾಗ ಇಲ್ಲ, ರೋಡ್ಗಳು ಕ್ಲಿಯರ್ ಇಲ್ಲ. ಏನ್ ಮಾಡ್ತೀರಿ?